ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಬಾರ್ಡರ್ ಡಿಸೈನ್ ಆಗು ಹಾಕ್ಬೋದು, ಹಾಗೆ ಕುಚ್ಚನ್ನು ಕಟ್ಕೋಬೋದು. ಆ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬಿಗ್ ಸೈಜ್ ಮೆಟಲ್ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಒಂದು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಬೀಡ್ ಲಾಕನ್ನು ಮಾಡಿಕೊಂಡು ಈ ಥರ ಎಲ್ಲಿ ಡಿಸ್ಟೆನ್ಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 1 2 3 ಚೈನನ್ನು ಹಾಕಿ ಈ ಥರ ನೀಡನ್ನ ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿ ನೋಡಿಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 6 ಚೈನ್ಗಳನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಆರ್ಚ್ ಹಾಕ್ಕೋಬೇಕಾಗತ್ತೆ. ಸೊ 6 ಚೈನ್ ಹಾಕ್ಕೊಂಡ್ಮೇಲೆ ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ, ಆದರೆ ಸ್ವಲ್ಪ ಮುಂಚಿತವಾಗೇ ಲಾಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ 1 ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ಅಥವಾ 3 ಸ್ಟಿಚಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಈ ಥರ ಕರೆಕ್ಟಾಗಿ ಯು ಶೇಪಲ್ಲಿ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ನಿಮಗೆ ಯು ಶೇಪಲ್ಲಿ ಆರ್ಚ್ ಬಂದಷ್ಟು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡ್ಕೋತೀನಿ. ನಾವು ಆರ್ಚ್ಗೆ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ 2 ಕಡೆಯೂ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಈಗ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ ದಾರಾನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬಿಗ್ ಬೀಡನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಅದರ ಮೊದಲು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. 2 ಸರಿ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ, ಮತ್ತು 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ ಹಾಕಿ 1 ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕು. 6 ಚೈನಿಂದ ಒಂದು ಆರ್ಚ್ ಮಾಡ್ಕೊಂಡಿದ್ದೀನಿ, 1 ಸಿಂಗಲ್ ಕ್ರೋಶೆ ಲಾಕು, ಮತ್ತು 3 ಚೈನು 2 ಸಿಂಗಲ್ ಕ್ರೋಶೆ ಲಾಕು. ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತು ಬೀಡ್ ಲಾಕು ಆದಮೇಲೆ 2 ಸಾರಿ ಸಿಂಗಲ್ ಕ್ರೋಶೆ ಲಾಕು. ಸೊ ಇದೇ ಸ್ಟೆಪ್ಸ್ನ ನಾನು ಎಂಡ್ ತನಕ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾನೀಗ ಇಲ್ಲಿ ಬೇಸ್ ಲೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಬೇಸ್ ಲೈನ್ಗೆ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ಸ್ಯಾರಿ ಎಡ್ಜ್ವರೆಗೂ ಕೂಡ ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಬೇಸ್ ಲೈನ್ನ ನೀವು ಕರೆಕ್ಟಾಗಿ ಹಾಕ್ಕೊಂಡಷ್ಟು ಮೇನ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನನ್ನು ಹಾಕೋತಾ ಇದ್ದೀನಿ. ಈ 5 ಚೈನನ್ನು ನಾನು ಬಿಗ್ ಬೀಡ್ ಮೇಲೆ ಒಂದು ಆರ್ಚ್ ಥರ ಹಾಕೋತೀನಿ. ಸೊ ಬೀಡ್ ಪಕ್ಕದಲ್ಲಿ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೋತೀನಿ. ಆಗ ಅದು ಒಂದು ಆರ್ಚ್ ಆಗುತ್ತೆ. ನೆಕ್ಸ್ಟ್ ಈಗ ನೀಡಿನ ಮೇಲೆ 1 ಸರಿ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲಿಂಗನ್ನು ಒಂದು ಸಲ ಲಾಕ್ ಮಾಡ್ಕೋತೀನಿ, ಮತ್ತು 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ನಾನು 2 ಚೈನನ್ನು ಹಾಕ್ಕೊಂಡು ಮತ್ತೆ ನೀಡಿನ ಮೇಲೆ ದಾರಾನ ಸುತ್ತಕೊಂಡು ನಾವು ಹಾಕಿರೋ ಡಬಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಹಾಗೆ ಇಟ್ಕೋತೀನಿ ನೀಡಲ್ ಮೇಲೆ. ಮತ್ತು ಇನ್ನೊಂದು ಸರಿ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ನೀಡಲ್ ಮೇಲೆ ಹಾಗೆ ಇಟ್ಕೋತೀನಿ. ಇದೇ ರೀತಿ ನಾವು 5 ಟೈಮ್ಸ್ ರಿಪೀಟ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ನೀಡಲ್ ಮೇಲೆ 10 ರಿಂಗ್ಸ್ ಇರುತ್ತೆ, ಅಂದರೆ 10 ಎಳೆ ದಾರ ಕಾಣಿಸುತ್ತೆ. ಅಷ್ಟನ್ನು ನಾವು ಒಟ್ಟಿಗೆ ನಾವು ಥ್ರೆಡ್ ಪಾಸ್ ಮಾಡಿಕೊಂಡು ಎಳ್ಕೊಂಬಂದು 1 ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ನಾನು ಇದೇ ರೀತಿ ಇನ್ನೊಂದು ಪಫ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ.
ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡ್ಮೇಲೆ 2 ಚೈನನ್ನು ಹಾಕೋತೀನಿ. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವು ಹಾಕಿರೋ ಡಬಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಥ್ರೆಡ್ನ ಹಾಗೆ ಇಟ್ಕೋತೀನಿ. ಸೊ ಇದೇ ರೀತಿ ನಾವು ಮತ್ತೆ 5 ಟೈಮ್ಸು ರಿಪೀಟ್ ಮಾಡಬೇಕಾಗತ್ತೆ. ಒಂದು ಡಿಸೈನು ಅಂದರೆ ಒಂದು ಪಫ್ ಸ್ಟಿಚ್ ಕಂಪ್ಲೀಟ್ ಆಗೋಕ್ಕೆ 5 ಟೈಮ್ಸು ದಾರನ ಎಳ್ಕೊಂಡು ಬಂದು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಆಮೇಲೆ ಒಂದು ಸರಿ ನೀಡಲ್ಗೆ ದಾರ ಸುತ್ತಕೊಂಡು ಆ 5 ಥ್ರೆಡ್ಸ್ ಏನು ಇಟ್ಕೊಂಡಿರ್ತೀವಿ ನೀಡಲ್ ಮೇಲೆ ಒಟ್ಟಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಒಂದು ಪಫ್ ಸ್ಟಿಚ್ ಆಗುತ್ತೆ. ಈಗ 2 ಪಫ್ ಸ್ಟಿಚ್ಚನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 3rd ಪಫ್ ಸ್ಟಿಚ್ ಹಾಕೊಳ್ಳೋಕ್ಕೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕ್ಮೇಲೆ ಮರೆಯದಿರ 2 ಸರಿ ಚೈನನ್ನು ಹಾಕೋಬೇಕು, ಇಲ್ಲ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವು ಪಫ್ ಸ್ಟಿಚ್ ಏನು ಹಾಕಿದ್ದೀವಿ ಅಲ್ಲಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಪಫ್ ಸ್ಟಿಚ್ ಹಾಕೋಕ್ಕೆ ವರ್ಕ್ ಮಾಡ್ಕೋಬೇಕಾಗತ್ತೆ, ಸಾರಿ. ಸೊ ಇದು 3 ಸರಿ ಹಾಕ್ಕೊಂಡಿದ್ದೀನಿ. 4ನೇ ಸರಿ ಥ್ರೆಡ್ಡನ್ನು ಎಳ್ಕೊಂಡು ಬಂದು ನೀಡಲ್ ಮೇಲೆ ಇಟ್ಕೋತಾ ಇದ್ದೀನಿ. ಇದು 5th ಟೈಮ್. ಮತ್ತು ಥ್ರೆಡ್ಡನ್ನು ಎಳ್ಕೊಂಡು ಬಂದು ಸೊ ಈ ಥರ ನೀಡಲ್ ಮೇಲೆ ಬ್ಯಾಲೆನ್ಸ್ ಮಾಡಿ ಹೋಲ್ಡ್ ಮಾಡಬೇಕಾಗತ್ತೆ. ಆಮೇಲೆ ಒಂದು ಸರಿ ಲಾಕ್ ಮಾಡಿಕೊಂಡು ಒಂದು ಪಫ್ ಸ್ಟಿಚ್ ಆಗುತ್ತೆ. ಸೊ ಇದು 3rd ಪಫ್ ಸ್ಟಿಚ್ ಏನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಾಡಿಫೈ ಮಾಡ್ತಾಯಿದ್ದೀನಿ. ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇದಕ್ಕೆ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಈಗ ಒಂದು ಸ್ಮಾಲ್ ಬೀಡನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 3rd ಪಫ್ ಸ್ಟಿಚ್ಗೆ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು, ಬಟ್ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಬೀಡ್ ಲಾಕನ್ನು ಮಾಡಿ ನಾವು ಎಲ್ಲಿ ಡಬಲ್ ಕ್ರೋಶೆ ಹಾಕಿರೋ ಸ್ಟಿಚ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ನಾನು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ಸನ್ನು ಹಾಕೋತಾ ಇದ್ದೀನಿ. ನಾವು ಹಾಕ್ಕೊಂಡಿರುವಂಥ ಸ್ಮಾಲ್ ಬೀಡ್ಗೆ ಇದು ಆರ್ಚ್ ಥರ ಫಾರಮ್ ಆಗುತ್ತೆ. ಮತ್ತು ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು 2 ಚೈನ್ ಹಾಕಿ ಪಫ್ ಸ್ಟಿಚ್ ಎಂಡ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಮತ್ತೆ 2 ಸರಿ ಪ್ಲೇನ್ ಪಫ್ ಸ್ಟಿಚ್ಚನ್ನು ನಾವು ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯೇ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು 4th ಪಫ್ ಸ್ಟಿಚ್ಚನ್ನು ಸೇಮ್ ಸ್ಟೆಪ್ಸ್ನ ಯೂಸ್ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು 2 ಚೈನನ್ನು ಹಾಕ್ಕೊಂಡು ನೀಡಿನ ಮೇಲೆ ದಾರನ ಸುತ್ಕೊಂಡು ಬಂದು ಒಂದು ಸರಿ ಎಳ್ಕೊತೀನಿ ಡಬಲ್ ಕ್ರೋಶೆ ಒಳಗಡೆ. ಸೊ ಇದೇ ರೀತಿ 5 ಟೈಮ್ಸ್ನ ಥ್ರೆಡ್ನ ಎಳ್ಕೊಂಡು ಬಂದು ನೀಡಲ್ ಮೇಲೆ ಇಟ್ಕೊತೀನಿ. 5 ಟೈಮ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಆ 5 ಥ್ರೆಡ್ ಏನು ಇಟ್ಕೊಂಡಿರ್ತೀರ ನೀಡಲ್ ಒಳಗಡೆ ಅದರೊಳಗಡೆ ಪಾಸ್ ಮಾಡಿಕೊಂಡು ಆಮೇಲೆ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ 4th ಪಫ್ ಸ್ಟಿಚ್ ಆಯಿತು. ಲಾಸ್ಟ್ ಪಫ್ ಸ್ಟಿಚ್ಚನ್ನು ಸೇಮ್ ಅದೇ ರೀತಿಯೇ ವರ್ಕ್ ಮಾಡ್ಕೋತೀನಿ. ಫಸ್ಟ್ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಆಮೇಲೆ 2 ಚೈನನ್ನು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪಫ್ ಸ್ಟಿಚ್ಗೆ ಥ್ರೆಡ್ನ ಹೋಲ್ಡ್ ಮಾಡ್ಕೋಬೇಕಾಗತ್ತೆ 5 ಟೈಮ್ಸು. ಸೊ ಹಾಕಿರೋ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 5 ಟೈಮ್ಸ್ ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ತೀನಿ. ಸೊ ಅದು 5 ಸರಿ ಆದಮೇಲೆ ನಾವು ಅದನ್ನು ಲಾಕ್ ಮಾಡಿಕೊಂಡು ಫಿನಿಷ್ ಮಾಡ್ಕೋಬೇಕಾಗತ್ತೆ ಪಫ್ ಸ್ಟಿಚ್ಚನ್ನು. ಅದು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಸಿಂಗಲ್ ಸ್ಟೆಪ್ಪಲ್ಲೇ ಈ ಬ್ರೈಡಲ್ ಡಿಸೈನ್ನ ನೀವು ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಇವನ್ ಬಿಗಿನರ್ಸ್ ಕೂಡ ಈ ಥರ ಡಿಸೈನ್ನ ಈಸಿಯಾಗಿ ಟ್ರೈ ಮಾಡ್ಬೋದು. ಈಗ ಬೇಸ್ಲೈನಲ್ಲಿ ನಾವು ಹಾಕ್ಕೊಂಡಿರೋ 6 ಚೈನ್ಗೆ 5 ಪಫ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಮಾತ್ರ ಸ್ವಲ್ಪ ವೇರಿ ಮಾಡಿದ್ದೀನಿ. ಈಗ ಕಂಪ್ಲೀಟ್ ಆದಮೇಲೆ ಬಿಗ್ ಬೀಡ್ ಪಕ್ಕ ಇರುವಂಥ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಈಗ ನಾನು 5 ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ರೈಟ್ ಸೈಡಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಬಂದು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೆ. ಸೊ ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಈ ಥರ ಬರುತ್ತೆ. ಕ್ಯೂಟಾಗಿರುವಂಥ ಸಿಂಪಲ್ ಆಗಿರುವಂಥ ಬ್ರೈಡಲ್ ಡಿಸೈನು, ಆದರೆ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನಿಮ್ಮ ಸ್ಯಾರಿಗೆ. ಸೇಮ್ ಸ್ಟೆಪ್ಸ್ನ ನಾನು ಮತ್ತೆ ಎಂಡ್ ತನಕ ರಿಪೀಟ್ ಮಾಡ್ತಾಯಿದ್ದೀನಿ.
ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ಇದು 2 ಥರನೂ ಯೂಸ್ ಮಾಡ್ಬೋದು. ಈಗ ನೀವು ಬಾರ್ಡರ್ ಡಿಸೈನ್ ಆಗೋ ಕೂಡ ಇದನ್ನು ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಕುಚ್ಚಬೇಕು ಅಂದರೆ ಬೀಡ್ ಮೇಲಿರೋ ಅಂಥ ಈ ಥರ ಚೈನ್ಗೆ ನೀವು ಕುಚ್ಚನ್ನು ಕಟ್ಕೋಬೋದು. ಇಲ್ಲ ನೀವು ಪ್ಲೇನಾಗಿ ಹೀಗೆ ಇರಲಿ ಅಂದರೆ ನೀವು ಬಾರ್ಡರ್ ಡಿಸೈನ್ ಆಗಿ ಕೂಡ ನೀವು ಹಾಕೋಬೋದು. 2 ಥರನೂ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 500 to 550 ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.